ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಟಿ ನಿರೂಪಕಿ ಅನುಶ್ರೀ ಕಳೆದ ವರ್ಷ ಹೊಸ ಬಾಳಿಗೆ ಕಾಲಿಟ್ಟಿದ್ರು. ಸ್ನೇಹಿತ ರೋಷನ್ ಜೊತೆ ಹಸೆಮಣೆಯೇರಿ ಸುಂದರ ಬದುಕು ಕಟ್ಕೊಂಡಿದ್ದಾರೆ. ಖಾಸಗಿ ರೆಸಾರ್ಟ್ನಲ್ಲಿ ಇಬ್ಬರ ಮದುವೆ ಗುಟ್ಟಾಗಿ ನಡೆದಿತ್ತು. ಸಿನಿಮಾ ರಂಗದ ತಾರೆಯರು ಹಾಗೂ ತೀರಾ ಆಪ್ತರು ಮಾತ್ರ ಅನುಶ್ರೀ ಮದುವೆ ಸಮಾರಂಭಕ್ಕೆ ಹಾಜರಾಗಿ ಶುಭ ಹಾರೈಸಿದ್ರು. ಮದುವೆಯಾಗಿ 1 ವರ್ಷ ಆಗ್ತಾ ಬರ್ತಾ ಇದೆ. ಗಂಡ ಹೆಂಡತಿ ನೆಮ್ಮದಿಯ ಜೀವನ ನಡೆಸ್ತಿದ್ದಾರೆ. ನನಗೆ ನೀನು ನಿನಗೆ ನಾನು ಅಂತ ಒಬ್ರನ್ನೊಬ್ರು ಅರಿತುಕೊಂಡು ಜೀವನ ಸಾಗಿಸ್ತಿದ್ದಾರೆ. ಅನುಶ್ರೀ ತಮ್ಮ ಗಂಡ ಆಗಿ ಬರೋ ಹುಡುಗ ಹೇಗಿರಬೇಕು ಅಂತ ಕನ್ಸ್ ಕಂಡಿದ್ರು ಅಂತ ಹುಡುಗನೇ ಸಿಕ್ಕಿದ್ದಾರೆ. ಹೀಗಾಗಿ ಅನುಶ್ರೀ ಬದುಕು ನೆಮ್ಮದಿಯ ತಾಣವಾಗಿದೆ. ಇದೇ ಹೊತ್ತಲ್ಲಿ ಈಗ ಅನುಶ್ರೀ ತಮ್ಮ ಮನಸ್ಸಿನ ಮಾತನ್ನ ಹಂಚಿಕೊಂಡಿದ್ದಾರೆ. ತಮ್ಮ ಹಾಗೂ ರೋಷನ್ ಲವ್ ಸ್ಟೋರಿಯನ್ನ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಯೂಟ್ಯೂಬ್ ಚಾನೆಲ್ ನಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಹೇಗೆ ಲವ್ ಆಯ್ತು, ಇಬ್ರು ಮೊದಲ ಬಾರಿ ಮೀಟ್ ಮಾಡಿದ್ದು ಎಲ್ಲಿ, ಹೇಗೆ ಸಂಬಂಧ ಬೆಸೆದುಕೊಂಡಿದ್ದು, ಈ ಪ್ರೀತಿ ಹುಟ್ಟೋದಕ್ಕೆ ಕಾರಣ ಆಗಿದ್ಯಾರು, ಜೊತೆಗೆ ಜ್ಯೂಸ್ ನಲ್ಲಿ ಏನಾದ್ರೂ ಬೆರೆಸಿ ಕೊಟ್ರ ಏನ್ ಮಾಡೋದು ಅನ್ನೋ ಭಯ ಕಾಡಿತು. ಇದೆಲ್ಲದರ ಬಗ್ಗೆ ತುಂಬಾ ಓಪನ್ ಆಗಿ ಮಾತನಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಹಾಗೂ ರೋಷನ್ ಬಾಲ್ಯದ ಸ್ನೇಹಿತರು. ಶ್ರೀದೇವಿ ಮೂಲಕ ಮೊದಲ ಬಾರಿಗೆ ಹೊಸಪೇಟೆಯಲ್ಲಿ ರೋಷನ್ ಪರಿಚಯ ಆಗಿತ್ತು. ಮೊದಲಿಗೆ ಹಾಯ್ ಬಾಯ್ ಫ್ರೆಂಡ್ಸ್, ನನ್ನನ್ನು ಕಾಫಿಗೆ ಕರ್ಕೊಂಡು ಹೋಗಬೇಕು ಅಂತ ಶ್ರೀದೇವಿ ಮೂಲಕ ರೋಷನ್ ಹೇಳಿದ್ರು. ಆರಂಭದಲ್ಲಿ ನಾನು ಭಯ ಪಟ್ಟಿದ್ದೆ. ರಾಜ್ ಬಿ ಶೆಟ್ಟಿ ಜೊತೆ ಈ ಬಗ್ಗೆ ಚರ್ಚಿಸಿದ್ದೆ. ಅವರು ಧೈರ್ಯ ಸಲಹೆ ಕೊಟ್ಟ ಮೇಲೆ ರೋಷನ್ ಭೇಟಿಗೆ ಹೋಗಿದ್ದೆ ಅಂತ ಅನುಶ್ರೀ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ರೋಷನ್ ಜೊತೆಗಿನ ಫಸ್ಟ್ ಡೇಟ್ ಬಗ್ಗೆ ಮಾತನಾಡಿರುವ ಅನುಶ್ರೀ, ನನ್ನ ಜೀವನದಲ್ಲಿ ಯಾರು ನನ್ನನ್ನ ಕಾಫಿಗೆ ಕರೆದಿರ್ಲಿಲ್ಲ. ಅದರಲ್ಲೂ ಒಬ್ಬ ಹುಡುಗ ಕಾಫಿಗೆ ಹೋಗೋಣ ಅಂತ ಕೇಳಿದ್ದೇ ಇಲ್ಲ. ರೋಷನ್ ಕೇಳಿದಾಗ ಮೊದಲಿಗೆ ಭಯ ಆಗಿತ್ತು. ಶ್ರೀದೇವಿ ಬಳಿ ದುಂಬಾಲು ಬಿದ್ದು ನನ್ನನ್ನ ಕಾಫಿಗೆ ಕರ್ಕೊಂಡು ಹೋಗಲು ರೋಷನ್ ಪ್ರಯತ್ನಿಸಿದ್ರು. ಯಾವಾಗ ಇದೆಲ್ಲ ಶುರುವಾಯ್ತು, ರಾಜ್ ಬಿ ಶೆಟ್ಟಿಯನ್ನ ಭೇಟಿಯಾಗಿ ಮಾತನಾಡಿದ್ದೆ. ಒಬ್ಬ ಹುಡುಗ ಕಾಫಿಗೆ ಕರೀತಿದ್ದಾನೆ ಅಂತ ರಾಜ್ ಬಿ ಶೆಟ್ಟಿಗೆ ಹೇಳಿದಾಗ ಸೋ ವಾಟ್, ಒಬ್ಬ ಹುಡುಗನ ಜೊತೆ ಕಾಫಿಗೆ ಹೋಗೋದ್ರಲ್ಲಿ ಏನಿದೆ ಅನ್ನುವಂತೆ ರಾಜ್ ಪ್ರತಿಕ್ರಿಯಿಸಿದ್ರು. ಆಮೇಲೆ ಧೈರ್ಯ ಮಾಡಿ ಭೇಟಿ ಆಗೋದಕ್ಕೆ ನಿರ್ಧರಿಸಿದ್ದೆ. ಅದೇ ಮೊದಲ ಬಾರಿ ಒಬ್ಬ ಹುಡುಗನ ಭೇಟಿ ಆಗೋದಕ್ಕೆ ಹೋಗಿದ್ದು. ಆಗ ಹುಡುಗನ ಭೇಟಿಗೆ ಹೋದಾಗ ಜ್ಯೂಸ್ ನಲ್ಲಿ ಏನಾದ್ರೂ ಮಿಕ್ಸ್ ಮಾಡಿ ಕೊಟ್ಟು ಬಿಟ್ರೆ ಹೇಗೆ ಅಂತ ಭಯ ಆಗ್ತಿದೆ ಅಂತ ರಾಜ್ಗೆ ಹೇಳ್ದೆ. ನೀನ್ ದೊಡ್ಡ ಮಿಸ್ ಯೂನಿವರ್ಸ್ ಐಶ್ವರ್ಯ ರೈ, ನಿನಗೆ ಜ್ಯೂಸ್ ನಲ್ಲಿ ಏನಾದ್ರೂ ಮಿಕ್ಸ್ ಮಾಡಿ ಕೊಟ್ಟು ಬಿಡ್ತಾರೆ ಅಂದಿದ್ರು. ರಾಜ್ ಹಾಗೂ ಚೈತ್ರ ಆಚಾರ್ ಇಬ್ರು ಅವತ್ತು ಜೊತೆಗಿದ್ರು. ಇಬ್ರು ಹುರಿದುಂಬಿಸಿದ್ರು. ನೀನ್ ಹೋಗು, ಭೇಟಿ ಆಗು, ನಿನಗೆ ಬಹುಶಃ ಒಬ್ಬ ಒಳ್ಳೆ ಸ್ನೇಹಿತ ಸಿಗಬಹುದು, ಒಳ್ಳೆ ವ್ಯಕ್ತಿ ಸಿಗಬಹುದು. ಒಮ್ಮೆ ಭೇಟಿ ಮಾಡಿದ ಮಾತ್ರಕ್ಕೆ ಮದುವೆ ಆಗಿ ಬಿಡುತ್ತೆ ಅಂತ ಯಾಕೆ ಅಂದ್ಕೊಳ್ತೀಯಾ ಅಂದ್ರು. ಸರಿ ಅಂತ ಭೇಟಿಗೆ ಒಪ್ಕೊಂಡೆ. ಬಳಿಕ ಒರಾಯಿನ್ ಮಾಲ್ WTC ಕೆಫೆಯಲ್ಲಿ ರೋಷನ್ ಭೇಟಿ ಮಾಡಿದೆ. ಶೇಕ್ ಹ್ಯಾಂಡ್ ಮಾಡಿದಾಗ ಕೈ ಬೆವತ್ತು ಹೋಗಿತ್ತು. ಬಳಿಕ ಮಾತನಾಡಲು ಶುರು ಮಾಡಿದೆವು. ನೋಡ್ತಾ 2 ಗಂಟೆ ಆಗ್ಬಿಟ್ಟಿತ್ತು. ರಾಜ್ ಬಿ ಶೆಟ್ಟಿ ಫೋನ್ ಮಾಡಿ ಎಲ್ಲ ಓಕೆ ತಾನೆ, 2 ಗಂಟೆ ಆಯ್ತು, ಅದಕ್ಕೆ ಕೇಳ್ದೆ ಅಂದ್ರು. ಬಳಿಕ 4 ಗಂಟೆ ಆಯ್ತು. ಮತ್ತೆ ರಾಜ್ ಬಿ ಶೆಟ್ಟಿ ಫೋನ್ ಮಾಡಿ ಹೋಗಲ್ಲ, ಮೀಟ್ ಮಾಡಲ್ಲ ಅಂತ ಇದ್ದೆ. 4 ಗಂಟೆ ಏನ್ ಮಾತನಾಡ್ತಿದೀಯಾ ಅಂತ ಕೇಳಿದ್ರು. ಬಳಿಕ ಮಾತುಕತೆ ಮುಗಿಸಿ ಹೋಗಿ ರಾಜ್ ಭೇಟಿ ಮಾಡ್ದೆ. ಹುಡುಗ ಇಷ್ಟ ಆದ್ರು ಅಂದೆ. ಏನ್ ಇಷ್ಟ ಆಯ್ತು ಅಂದಾಗ ಬಹಳ ಒಳ್ಳೆ ಹುಡುಗ, ಆರ್ಡಿನರಿ ಹುಡುಗ ಅನ್ನಿಸ್ತು ಅಂತ ಹೇಳಿದ್ದೆ. ಮುಂದೆ ಸ್ನೇಹಿತರಾದ್ವು ಅಂತ ಅನುಶ್ರೀ ಸುಂದರ ಕ್ಷಣಗಳನ್ನ ಹಂಚ್ಕೊಂಡಿದ್ದಾರೆ. ಇದೆಲ್ಲ ಆದ್ಮೇಲೆ ಇಬ್ರು 2 ವರ್ಷ ಡೇಟ್ ಮಾಡಿದ್ವಿ. ಯಾರಿಗೂ ಗೊತ್ತಾಗಲ್ಲ, ಯಾರೋ ಸ್ನೇಹಿತ ಅಥವಾ ಬಾಡಿ ಗಾರ್ಡ್ ಅಂತ ಸಾಕಷ್ಟು ಜನ ಅನ್ಕೊಂಡಿದ್ರು. ಒಳ್ಳೆ ಸ್ನೇಹಿತರಾಗಿ ಬಿಟ್ಟೆವು. ಬಳಿಕ ಇಬ್ರು ಮದುವೆ ಆಗೋಣ ಅಂತ ಮಾತನಾಡಿಕೊಂಡಿದ್ದಾಯ್ತು. ಹೀಗೆ ನಮ್ಮ ಲವ್ ಸ್ಟೋರಿ ಮದುವೆವರೆಗೂ ಬಂತು. ಇವತ್ತು ಗಂಡ ಹೆಂಡತಿ ಆಗಿದ್ದಾರೆ. ಇಬ್ರು ಕೂಡ ಮದುವೆಯ ಜೀವನವನ್ನ ಖುಷಿಯಿಂದ ಕಳೆಯುತ್ತಿದ್ದಾರೆ. ಆಕಸ್ಮಿಕವಾಗಿ ಬಂದ ಗೆಳೆಯ ಇವತ್ತು ಅನುಶ್ರೀ ಪಾಲಿನ ಅರ್ಧಾಂಗಿ ಆಗಿದ್ದಾರೆ. ಇದೇ ಅಲ್ವಾ ಜೀವನ. ಇಂತಹದೇ ಜೀವನಕ್ಕೆ ಅಲ್ವಾ ಅನುಶ್ರೀ ಇಷ್ಟು ವರ್ಷ ಕಾದಿದ್ದು. ಇವರ ಈ ಬದುಕು 100 ಕಾಲ ಹೀಗೆ ಸಾಗಲಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.